ನಮಸ್ತೆ, ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಶೋಲ್ಡ್ರ್ ಡ್ರಾಪ್ ಆಗೋದಕ್ಕೆ ಸಿಸ್ಟಮ್ ಮುಂದೆ ಕೂತಿರ್ತಾರೆ, ಆಮೇಲೆ ವೀಸಿಂಗ್ ಪ್ರಾಬ್ಲಮ್ ಇರೋರಿಗೆ, ಆಮೇಲೆ ನ್ಯಾಚುರಲಾಗಿ ಕೆಲವ್ರಿಗೆ ಈ ಥರ ಎಲ್ಲ ಇರ್ತಾರಲ್ಲ, ಅದು ಏಜ್ ಆಗ್ತಾ ಇದು ಡ್ರಾಪ್ ಆಗ್ತಾ ಇರುತ್ತೆ. ಈ ಡ್ರಾಪ್ ಆಗ್ತಾ ಇದ್ದಾಗ ಏನಾಗುತ್ತೆ, ಬ್ರೀದಿಂಗ್ ಸಮಸ್ಯೆ ಶುರುವಾಗುತ್ತೆ. ಅಂದರೆ ನಾವು ಜಾಸ್ತಿ ಉಸಿರು ತೊಗೊಳಕ್ಕಾಗಲ್ಲ. ಹೆಚ್ಚು ಉಸಿರು ತೊಗೋಬೇಕು ಅಂದರೆ ಬೆನ್ನೇರ ಇದ್ದಾಗ ಜಾಸ್ತಿ ಬ್ರೀದ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಈ ಲಂಗ್ಸ್ ಚೆನ್ನಾಗಿ ಓಪನ್ ಆಗುತ್ತೆ, ರಿಬ್ಸ್ ಕೇಜು, ಲಂಗ್ಸ್ ಭಾಗ ಎಲ್ಲನ. ಈಗ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ, ಇದನ್ನು ಡ್ರಾಪ್ ಆಗೋದನ್ನು ಅವಾಯ್ಡ್ ಮಾಡೋಕ್ಕೆ ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ಹೇಗೆ ಮಾಡೋದು ಅಂಥೇಳಿ. ಈಗ ನೋಡಿ, ಇನ್ನೊಂದು ಟೆಕ್ನಿಕ್ ಇದೆ. ಇದು ಕೈ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಹಿಂದೆಯಿಂದ ತೋರಿಸ್ತೀನಿ ನೋಡಿ. ಕೆಲವ್ರಿಗೆ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹೀಗೆ ಈ ಥರ ಲಾಕ್ ಮಾಡಿದಾಗಲೂ ನೋಡಿ, ಎರಡೂ ಶೋಲ್ಡ್ರು ಒಂದೇ ಲೈನಿಗೆ ಬರುತ್ತೆ, ಭುಜಗಳು ಹಿಂದೆ ಮುಂದೆ ಇರೋದಿಲ್ಲ. ಈಗ ಈ ಥರ ಇದ್ದಾಗ ಕೆಲವ್ರಿಗೆ ಇಷ್ಟು ಲಾಕ್ ಮಾಡೋಕ್ಕಾಗಲ್ಲ. ಈ ಥರ ಮಾಡ್ಕೊಳ್ಳಿ, ಇಷ್ಟು ಮಾಡ್ಕೊಳ್ಳಿ. ಬಿಗಿನಿಂಗ್ ಅಂದರೆ ಅಪ್ಪರ್ ಆರ್ಮ್ ಜಾಸ್ತಿ ಇರುತ್ತಲ್ಲ, ಆ ಥರ ತೋಳು ಜಾಸ್ತಿ ಇದ್ದಾಗಲೂ ಇಲ್ಲಿ ತನಕ ತೊಗೊಳಕ್ಕಾಗಲ್ಲ. ಇಷ್ಟು ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೋಡಿ, ಹೀಗೆ ಈ ಥರ ಮಾಡ್ಕೊಂಡಾದಮೇಲೆ, ಹಿಡ್ಕೊಂಡಾದಮೇಲೆ ನೀವು ಕೈ ಈ ಥರ ನೋಡಿ ತೊಡೆ ಹತ್ತಿರ ಇಟ್ಕೋಬೇಕು. ಹೀಗೆ ಈ ಥರ ಇಟ್ಕೊಂಡಾಗ ಏನಾಗುತ್ತೆ ನೋಡಿ, ಒಂದೇ ಲೈನಿಗೆ ಬರುತ್ತೆ ಎರಡೂ ಭುಜಗಳು. ಕುತ್ತಿಗೆ ನೋಡಿ ಎಷ್ಟು ನೇರ ಆಗುತ್ತೆ, ಮತ್ತು ಈ ಭಾಗ ನೋಡಿ ಎಷ್ಟು ಚೆನ್ನಾಗಿ ಲಿಫ್ಟ್ ಆಗುತ್ತೆ. ಈ ಥರ ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಈ ಕಡೆ ಕೈ ಹೀಗೆ ಹಿಡ್ಕೊಂಡಾದ್ಮೇಲೆ ನೀವು ತೊಡೆ ಹತ್ತಿರ ಇಟ್ಕೋಬೇಕು. ಫಸ್ಟೇ ಇಲ್ಲಿ ಇಟ್ಕೊಳಕ್ಕೆ ಆಗಲ್ಲ. ಅದರಿಂದ ಫಸ್ಟ್ ಹಿಡ್ಕೊಳ್ಳಿ, ಕೈ ರಟ್ಟಿ ಹಿಡ್ಕೊಂಡಾದ್ಮೇಲೆ ಈ ಥರ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೇರ ನಿಂತ್ಕೊಳ್ಳಿ. ಕಾಲು ಬೇಕಾದ್ರೆ ಸೇರಿಸಿ, ಕಷ್ಟ ಆದರೆ ನಿಮಗೆ ಫೀಟ್ ಅಪಾರ್ಟ್ ಇಟ್ಕೊಳ್ಳಿ, ಯು ಶೇಪಲ್ಲೇ ಇಟ್ಕೊಳ್ಳಿ ಕಾಲುಗಳು. ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸಿಸ್ಟಮ್ ಮುಂದೆ ಕೂತಿರೋರಿಗೆ ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಈ ಪೋರ್ಷನ್ನು. ಆಮೇಲೆ ಇದೆಲ್ಲ ಮಾಡ್ಕೊಳ್ತಿರಲ್ಲ, ಇನ್ನೊಂದು ಟೆಕ್ನಿಕ್ ತೋರಿಸ್ತೀನಿ ನೋಡಿ. ಕಾಲು ಸೇರಿಸಿ ನೇರ ನಿಂತ್ಕೊಳ್ಳಿ. ಇದನ್ನು ಟೈಟ್ ಮಾಡಿ, ಯಾವಾಗಲೂ ಇದನ್ನು ಟೈಟ್ ಮಾಡಿ ನಿಂತ್ಕೊಳ್ಳೋದು ಒಳ್ಳೆಯದೇನೆ. ನೋಡಿ ಈ ಥರ. ಇಲ್ಲಿ ಬ್ಯಾಕ್ ಬೆಂಡಿಂಗ್ ಅಲ್ಲ, ಇದು ಕೈ ಲಾಕ್ ಮಾಡಿ ಹಿಂಗೆ ಎಳಿತೀನಿ. ಇದನ್ನು ಈ ಥರ ಹಿಂಗೆ ಟರ್ನ್ ಮಾಡಬೇಡಿ. ಟರ್ನ್ ಮಾಡಿಬಿಟ್ರೆ ಶೋಲ್ಡ್ರ್ ಅಗಲ ಆಗುತ್ತೆ. ಇಲ್ಲಿ ಅಗಲ ಆಗೋದು ಬೇಡ. ಈ ಪೋರ್ಷನ್ ಹಿಂದೆ ಟರ್ನ್ ಆಗಬೇಕಲ್ವ, ಅದರಿಂದ ನಾವು ಲಾಕ್ ಮಾಡಿ ಸುಮ್ಮನೆ ಈ ಥರ ನೋಡಿ ಹಿಂಗೆ ಸ್ಟ್ರೆಚ್ ಮಾಡೋದಷ್ಟೆ. ನೋಡಿ ಹೀಗೆ ಮುಂದೆಯಿಂದ ತೋರಿಸಿ ನೋಡಿ, ಹೀಗೆ ಈ ಥರ ಸ್ಟ್ರೆಚ್ ಮಾಡಿದಾಗ ನಿಮ್ಗೆ ನೋಡಿ ಎಷ್ಟು ಹಿಂದಕ್ಕೆ ಹೋಯಿತು ಭುಜಗಳು. ಇಲ್ಲಾಂದರೆ ಇದು ಡ್ರಾಪ್ ಆಗ್ತಾ, ಸ್ವಲ್ಪ ಏಜ್ ಆದ್ರೆ ನೋಡಿ ಹೀಗಾಗ್ತಾ ಇರುತ್ತೆ. ಸಿಸ್ಟಮ್ ಮುಂದೆ ಕೂತು ಕೆಲಸ ಮಾಡೋದು ಅಷ್ಟೇ, ಹೀಗಾಗ್ತಾ ಇರುತ್ತೆ. ಆ ಥರ ಆಗಬಾರ್ದು. ಯಾವಾಗಲೂ ಲಂಬರ್ ಸ್ಟ್ರೈಟ್ ಇರಬೇಕು ಅಂದರೆ ಕೆಲವೆಲ್ಲ ಇದನ್ನು ಮಾಡ್ಕೊಳ್ಳಿ. ಸಿಂಪಲ್ಲಾಗಿರೋದೇ ತೋರಿಸ್ತಿದ್ದೀನಿ. ಹೆಚ್ಚೆಚ್ಚು ಜನಕ್ಕೆ ತಲುಪಬೇಕಿದು. ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಾನು ಮಾಡ್ತಾ ಇರೋದು ವಿಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.